ಕೊಪ್ಪಳ ಕಾದಾಟ 210 ಮತಗಟ್ಟೆಗಳಲ್ಲಿ ಮತದಾನ ಆರಂಭ. ಎಲ್ಲೆಡೆ ಖಾಕಿ ಕಣ್ಗಾವಲು. ಕೊಪ್ಪಳ ವಿಧಾನಸಭೆ ಉಪಚುನಾವಣೆಯ ಮತದಾನ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಗೆ ಮತದಾನ ಶುರುವಾಗಿದ್ದು 210 ಮತಗಟ್ಟೆಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಹಿಟ್ನಾಳ್ ಸ್ವಗ್ರಾಮ ಹಿಟ್ನಾಳುವಿನಲ್ಲಿರುವ ಮತಗಟ್ಟೆ ನಂಬರ್ 174ರಲ್ಲಿ ಮತ ಚಲಾಯಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಐಡಿ ಕಾರ್ಡ್ ತೊಗೊಂಬಂದ್ಬಿಡಲ್ಲ ಮತದಾನ ಹೇಗೆ ನಡೀತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಯಲಿಗಾರ್. ದೊಡ್ಡೇಶ್, ಮತದಾನ ಈಗಾಗಲೇ ಆರಂಭ ಆಗಿದೆ. ಯಾರ ಮಧ್ಯೆ ಹೆಚ್ಚಿನ ಪೈಪೋಟಿ ಕಂಡು ಬರ್ತಾ ಇದೆ? ಮತದಾನ ಯಾವ ರೀತಿ ನಡೀತಾ ಇದೆ? ಭವನ ಏನು ತೀವ್ರ ಕುತೂಹಲ ಕಲಿಸತಕ್ಕಂಥ ಕೊಪ್ಪಳ ವಿಧಾನಸಭೆಯ ಉಪಚುನಾವಣೆ ಈಗಾಗಲೇ ಪ್ರಾರಂಭ ಆಗಿದೆ. ಒಟ್ಟು ಜಿಲ್ಲೆಯಲ್ಲಿ ಒಟ್ಟು ಕ್ಷೇತ್ರದಲ್ಲಿ 1,88,155 ಮತದಾರರು ಇದ್ದಾರೆ ಅಂತೇಳಿ ಈಗ ಪರಿಷ್ಕೃತ ಮತದಾರ ಪಟ್ಟಿ ಈಗ ನಮಗೆ ಲಭ್ಯವಾಗಿದೆ. ಜೊತೆಗೆ ಏನು ಕ್ಷೇತ್ರದಲ್ಲಿ ಒಟ್ಟು 210 ಮತದಾನ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ 94 ಕೇಂದ್ರಗಳು ಅತಿ ಸೂಕ್ಷ್ಮ ಹಾಗೂ 65 ಸೂಕ್ಷ್ಮ ಮತದಾನ ಕೇಂದ್ರಗಳು ಹಾಗೂ 51 ಸಾಧಾರಣ ಮತಕ್ಷೇತ್ರಗಳಲ್ಲಿ ಈಗ ಮತದಾನ ಪ್ರಾರಂಭವಾಗಿದೆ. ಈಗಾಗಲೇ ಏನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೆ ಬಸವರಾಜ ಹಿಟ್ನಾಳ್ ಗ್ರಾಮದ 170 ಮತಗಟ್ಟೆಯಲ್ಲಿ ಈಗಾಗಲೇ ಅವರು ಮತದಾನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಗೆಲುವು ನನ್ನದೇ ಅಂತ ಹೇಳಿದ್ದಾರೆ. ಜೊತೆಗೆ ಏನು ಕೊಪ್ಪಳ ನಗರದ ಏನು ಕಿನ್ನಾಡ್ ರಸ್ತೆಯಲ್ಲಿರತಕ್ಕಂಥ ವಿಜಯನಗರ ಬಡಾವಣೆ ಇದೆ, ಇದರಲ್ಲಿ 112ರಲ್ಲಿ ಈಗ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಕರಡಿ ಸಂಗಣ್ಣ ಅವರು ಮತದಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೊಪ್ಪಳ ಕ್ಷೇತ್ರದಲ್ಲಿ ಏನಂತ ಹೇಳಿದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯ ಮಧ್ಯೆ ತೀವ್ರತರವಾದ ಸ್ಪರ್ಧೆ ನಡೆದಿದೆ ಅಂತ ಹೇಳಬಹುದು. ಜೊತೆಗೆ ಏನು ಇದೇ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಜೆಡಿಎಸ್ ಅಭ್ಯರ್ಥಿ ಅಂತ ಪ್ರದೀಪ್ ಗೌಡ ಪಾಟೀಲ್ರು ಕೂಡ ಬಹಳ ತೀವ್ರತರನಾದಂತಹ ಒಂದು ಸ್ಪರ್ಧೆಯನ್ನ ಹೊಡ್ತಾ ಇದ್ದಾರೆ ಅಂತ ಹೇಳಬಹುದು. ಭಾವನಾ, ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಉಪಚುನಾವಣೆಗೆ? ಮೂರೂ ಪಕ್ಷಗಳು ಸಾಕಷ್ಟು ಪ್ರಚಾರವನ್ನ ಕೈಗೊಂಡಿದ್ವು. ಮೂರೂ ಪಕ್ಷಗಳು ಸಾಕಷ್ಟು ಮೂರೂ ಪಕ್ಷಕ್ಕೂ ಒತ್ತಡ ಇದೆ. ಹಾಗಾದ್ರೆ ಮತದಾರರ ಒಲವು ಯಾವ ರೀತಿ ಇದೆ? ಮತದಾರರು ಈ ಒಂದು ಉಪಚುನಾವಣೆ ಬಗ್ಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ಭಾವನಾ, ಖಂಡಿತವಾಗಿಯೂ ಜನರಲ್ಲಿ ಏನು ಈ ಕೊಪ್ಪಳ ವಿಧಾನಸಭೆಯ ಉಪಚುನಾವಣೆ ಇದೆ, ಈ ಉಪಚುನಾವಣೆ ಸಂಬಂಧಪಟ್ಟಾಕೆ ಜನರಲ್ಲಿ ಒಂದು ರೀತಿಯಾದಂತಹ ನಿರಾಸಕ್ತಿ ಭಾವನೆ ತಾಳಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಆರಿಸಿ ಕಳಿಸಿದಂತಹ ಕರಡಿ ಸಂಗಣ್ಣ 5 ವರ್ಷ ಆಡಳಿತ ಮಾಡಿದೆ. ಕೇವಲ 3 ವರ್ಷಕ್ಕೆ ಏನು ಆಪರೇಷನ್ ಕಮಲಕ್ಕೆ ಬಲೆಯಾಗಿ ಬಿಜೆಪಿಗೆ ಸೇರ್ಪಡೆಯಾದ್ರು. ಇದರಿಂದ ಜನರು ರೋಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಏನು ಬೆಳಗ್ಗೆಯಿಂದ ಕೂಡ ಮತದಾರರು ಅವರು ಕೂಡ ಮತದಾನ ನಮ್ಮ ಹಕ್ಕು, ನಾವು ಇದನ್ನ ಚಲಾವಣೆ ಮಾಡಬೇಕನ್ನೋ ಉದ್ದೇಶದಿಂದ ಜನರು ಮತಗಟ್ಟೆಗೆ ಆಗಮಿಸಿದ್ದಾರೆ. ನಾವೀಗೆಲ್ಲ ನೋಡಬಹುದು, ಜನರು ಸರತಿ ಸಾಲಿನಿಂದ ನಿಂತ್ಕೊಂಡು ಜನರು ಮತದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಏನು ಕೊಪ್ಪಳದಲ್ಲಿ ಒಟ್ಟು 210 ಮತದಾನ ಕೇಂದ್ರ ಇದೆ. ಈ 210 ಮತದಾನ ಕೇಂದ್ರಗಳು ಸುತ್ತಲೂ ಕೂಡ ಪೊಲೀಸ್ ಕಣ್ಗಾವಲನ್ನು ಹಾಕಲಾಗಿದೆ. ಪ್ರತಿಯೊಬ್ಬರು ಜನರು ಕೂಡ ಜೊತೆಗೆ ನಾವೀಗೆಲ್ಲ ನೋಡಬಹುದು, ಬಿಳಿ ಶರ್ಟ್ ಅವರು ಏನಿದ್ದಾರೆ ಇವರು ಏನು ಬಿಜೆಪಿ ಅಭ್ಯರ್ಥಿ ಅಂತ ಕರಡಿ ಸಂಗಣ್ಣವರ ಪುತ್ರರು, ಇವರು ಕೂಡ ಬಂದು ಸರಿಸ ಸಾಲಿನಲ್ಲಿ ನಿಂತ್ಕೊಂಡು ಅವರೀಗ ಮತದಾನ ಮಾಡಲಿಕ್ಕೆ ಜನರಲ್ಲಿ ನಿಂತಿದ್ದಾರೆ. ಭಾವನಾ, ಜೊತೆಗೆ ಏನು ಪೊಲೀಸರು ಕೂಡ ಯಾವುದೇ ರೀತಿಯಂತ ಅಹಿತಕರಗಳು ನಡೆದಂತೆ ಅವರಿಗೆ ಸರಿಯಾದ ಕ್ಯೂದಲ್ಲಿ ನಿಲ್ಲಿಸಿ ಜನರಲ್ಲಿ ಯಾವುದೇ ರೀತಿಯಂತ ಗೊಂದಲ ವಾತಾವರಣ ಆಗಬಾರದು, ಮತದಾನ ಸಂದರ್ಭದಲ್ಲಿ ಜನರ ಮಧ್ಯೆ ಯಾವುದೇ ರೀತಿಯ ಗಲಾಟೆಗಳು ಆಗಬಾರ್ದಂತ ಉದ್ದೇಶದಿಂದ ಕೂಡ ಅವರು ಮತದಾನದಲ್ಲಿ ಶಾಂತಿ ವ್ಯವಸ್ಥೆಯಾಗಿ ನಡೀಲಿ ಅಂತೇಳಿ ಅವರು ಈಗ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಭಾವನಾ, ಓಕೆ ದೊಡ್ಡೇಶ್, ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಕೊಪ್ಪಳ ಉಪಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಸಾಕಷ್ಟು ಪೈಪೋಟಿ ಈ ಮೂರೂ ಪಕ್ಷಗಳ ನಡುವೆ ಕಂಡು ಬರ್ತಾ ಇದೆ. ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಆದರೆ ಮತದಾನ ಈಗಾಗಲೇ ಆರಂಭ ಆಗಿದೆ. ಮತದಾನಕ್ಕೆ ಜನ ಆಗಮಿಸಿ ಮತದಾನ ನಡೆಸಿದ್ದಾರೆ. ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ.